बेळगावच्या खानापूर रोडवरील टिळकवाडी परिसरात दक्षता हॉस्पिटलजवळ शनिवार दिनांक 28 मार्च रोजी सकाळी भीषण अपघात घडून महापालिकेच्या महिला सफाई कामगाराचा जागीच मृत्यू झाला. अवक्का सुरेश कोलकार, वय वर्ष 53, राहणार मंडोळी रोड, हंगरगा असे मृत महिलेचे नाव आहे. त्या नेहमीप्रमाणे शहर स्वच्छतेचे काम करत असताना बेळगाव शहराकडून येणाऱ्या टिप्पर वाहनाने त्यांना जोराची धडक दिली. या धडकेत त्या जागीच ठार झाल्या असून त्यांच्या पश्चात 2 मुलगे, 1 मुलगी, सून व जावई असा परिवार आहे. घटनेची माहिती मिळताच बेळगाव उत्तरचे आमदार आसिफ शेठ, नगरसेवक रवी साळुंखे, नगरसेवक शिवाजी मंडोळकर आणि सामाजिक कार्यकर्ते सिद्धार्थ भातखंडे यांनी तातडीने घटनास्थळी भेट देऊन पाहणी केली व संबंधित अधिकाऱ्यांना सूचना दिल्या. येत्या काळात शहरातील अवजड वाहतुकीवर निर्बंध आणण्यासाठी प्रशासनाच्या वतीने लवकरच बैठक बोलावून निर्णय घेतले जातील, असे आमदारांनी यावेळी सांगितले. मृतदेहावर जिल्हा रुग्णालयात उत्तरीय तपासणी करण्यात आल्यानंतर तो नातेवाईकांच्या ताब्यात देण्यात आला. प्रसंगी रुग्णालयाबाहेर मृताच्या नातेवाईकांचा आक्रोश हृदय पिळवटून टाकणारा होता. या प्रकरणाची नोंद बेळगाव दक्षिण वाहतूक पोलीस ठाण्यात करण्यात आली असून पुढील तपास सुरू आहे. ಬೆಳಗ್ಗೆ ನಮ್ಮ ಸಿಬ್ಬಂದಿ ಇಲ್ಲಿ ಸ್ವಿಚಿಂಗ್ ಮಾಡೋ ಹೊತ್ತಿನಾಗ ಬ್ಯಾಕ್ ಸೈಡ್ ಅದೇ ಟೆಂಪು ಬಂದು ಹೊಡೆದಿದೆ. ಆಮೇಲೆ ಇಮಿಡಿಯೇಟಾಗಿ ದಕ್ಷ ಹಾಸ್ಪಿಟ್ಲಿಗೆ ಬಂದಿದ್ದಾರೆ. ಮಾಜಿ ಮಹಾಪೌರು ನಗರ ಸೇವಕರು ತಕ್ಷಣ ಹಾಸ್ಪಿಟ್ಲಿಗೆ ಅಟೆಂಡ್ ಮಾಡಿ ಪ್ರಯತ್ನ ಮಾಡಿದ್ದಾರೆ. ವಿಜಯವಾರಕ್ಕೆ ಬೀಮ್ಸ್ ಹಾಸ್ಪಿಟ್ಲಿಗೆ ಈಗಾಗಲೇ ಅವರು ಟೆಂಪೋ ಡ್ರೈವರ್ ಸಿಕ್ಕಿದ್ದಾರೆ, ಪೊಲೀಸ್ ಕಸ್ಟಡಿಗೆ ಸಿಕ್ಕಿದ್ದಾರೆ ಸರ್. ಮುಂದಿನ ಇದಕ್ಕೆ ನ್ಯಾಯಪತಿ ಗಮನದಿಂದ ನಿಯಮಾವಳಿ ಪ್ರಕಾರ ಏನೇನು ಅದೆಲ್ಲ ಎಷ್ಟು ದಿನದಿಂದ ಕೆಲಸ ಮಾಡ್ತಿದ್ರು ಸರ್? ಇದು ಪರ್ಮನೆಂಟ್ ಎಂಪ್ಲಾಯರ್ ಇವರಿಗೆ ಎಲ್ಲ ಸರ್ಕಾರದ ನಿಯಮಾವಳಿ ಪ್ರಕಾರ ಏನು ಸೌಲಭ್ಯ ಎಲ್ಲ ಸವಲತ್ತುಗಳನ್ನ ತಕ್ಷಣ ಅಂತ್ಯ ಸಂಸ್ಕಾರಕ್ಕೆ ಸರ್ಕಾರದಿಂದ ಇವರಿಗೆ 7,000 ರೂಪಾಯಿ 1 ಅವರಲ್ಲಿ ಉಪಾಯುಕ್ತರ ಆಡಳಿತ ವಿಭಾಗದಿಂದ. ಎಷ್ಟೇ ಕೇಸ್ ಆಕ್ಸಿಡೆಂಟು? 4ನೇದು 2ನೇ ಸರ್. ಈ ವಿಂಟರ್ ಸೆಷನಲ್ಲಿ ಕಾಂಗ್ರೆಸ್ ರೋಡಲ್ಲಿ ನಮ್ಮ ಮೇಲ್ ಪಿಕೆ ಸ್ಕೂಟಿ ತೊಗೊಂಡು ಹೋಗೋದ್ನಾಗ ಸ್ಪಾಟ್ ಡೆತ್ ಆಗಿತ್ತು ಅವಾಗ. ಬಟ್ ಅದು ದುರಂತ ಅಂದರೆ ಸರ್, ನಾಡ್ರಂತೆ ಅವ್ರಿಗೆ ಪರ್ಮನೆಂಟ್ ಆಗಿತ್ತು, ನಾಡ್ರಂತೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟಿರುತ್ತೆ ಸುವರ್ಣಸೌಧಗೆ. ಹಿಂದಿನ ದಿವಸ ಡೆತ್ ಆಗಿತ್ತು. ಭಾಳ ದುರಂತ ವಿಷಯ. ಯಾಕಂದರೆ ಅಟ್ಲೀಸ್ಟ್ ಜಾಯಿನ್ ಆಗಿ ಒನ್ ಡೇ ಯಾರು ವರ್ಕ್ ಮಾಡಿದರೆ ಅವ್ರಿಗೆ ಅವಲಂಬಿತರಿಗೆ, ಹೆಂಡತಿಗೆ, ಮಕ್ಕಳಿಗೆ ನೌಕರಿ ಕೊಡುವಂಥದ್ದು ಆಗಲಿಲ್ಲ. ಇದು 2ನೇ ಕೇಸ್ ಚೆನ್ನಾಗಿದೆ. ಇನ್ನುಳಿದಂತೆ ಮೊನ್ನೆ ಒಂದು ಕೋಟೆಕೆರೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿತ್ತು ನಮಗೆಲ್ಲ. ಅದು ಪದೇ ಮೇಲಿನ ಮೇಲೆ ಆಗೋದ್ರಿಂದ ಮೊನ್ನೆ ನಾವು ಮೆಂಟಲ್ ಒಂದೇನು ಅವ್ರಿಗೆ ಎಕ್ಟಿವ್ನೆಸ್ ಕೊಡೋಕ್ಕೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಕಾರ್ಪೊರೇಷನಿಂದ ಹಾಕ್ಕೊಂಡಿದ್ದೀವಿ. ಡಾಕ್ಟರ್ಸ್ ಎಲ್ಲ ಬಂದು ಅವ್ರಿಗೆ ಮೆಂಟಲ್ ಸ್ಟ್ರೆಸ್ ಕಡಿಮೆ ಮಾಡಲು ಸರ್ ಕೆಲಸವನ್ನು ಮಾಡ್ತೀವಿ ಸರ್. ಇನ್ನೂ ಹೆಚ್ಚಿನ ರೀತಿಯಿಂದ ಮುಂದಿನ ಗಂಟೆಗೆ ಎಲ್ಲರಿಗೂ ಸ್ವೀಪಿಂಗ್ ಇಟ್ಬಿಟ್ಟಿರ್ತಾರೆ. ಇಲ್ಲಿ ಮೇನ್ ರೋಡ್ RPD ಇರೋದ್ರಿಂದ ಇದು ಟ್ರಾಫಿಕ್ ತುಂಬಾ ಇರ್ತದೆ. ಅಲ್ಲಿ ಹುಡುಗುವಾಗ ಬಹುಶಃ ಹಿಂದಿಂದ ಬಂದು ರೀತಿಯಾಗಿ ಹೋಗಿದೆ. 407 ಗಾಡಿ ಇತ್ತು. ಇಲ್ಲಿ ಅವ್ನು ಹಿಡಿದು ಕೂಡ ಇಟ್ಕೊಂಡಿದ್ವಿ. ಬಟ್ ಇಮಿಡಿಯೇಟ್ಲಿ ಅವ್ನ ಯಾವಾಗ ನಮ್ಮ ಕಣ್ಣು ತಪ್ಪಿಸ್ಕೊಂಡು ತೊಗೊಂಡೋಗಿ ನಂಗೆ ಗೊತ್ತಾಗಿಲ್ಲ. ಬಟ್ ಈಗ ನಾವು ಅದ್ರ ನಂಬರ್ ಎಲ್ಲ ಕೊಟ್ಟಿದ ಮೇಲೆ ಟ್ರ್ಯಾಕ್ ಮಾಡಿ ಅವ್ರನ್ನ ಡ್ರೈವರ್ ಮತ್ತು ಗಾಡಿನ ಸೀಸ್ ಮಾಡಿದ್ವಿ. ಏನು ಕಾರ್ಮಿಕ ಹೆಸರೇನು ಮತ್ತು ಡೈಲಿ ಟೈಮಿಂಗ್ ಏನು ಓದೋದು? ಅವ್ರು ಬೆಳಗ್ಗೆ 6ಕ್ಕೆ ಅಂದರೆ ಎಲ್ಲರೂ ಬರ್ತಾರೆ ಇಲ್ಲಿ. ಆಮೇಲೆ ಅಲೊಕೇಶನ್ಸ್ ಆಗುತ್ತೆ ಎಲ್ಲೆಲ್ಲಿ ಯಾರ್ಯಾರ್ದು ಕೆಲಸ ಅಂಥೇಳಿ. ಸೊ ಆ ಪ್ರಕಾರ ಅವರು ಸ್ವೀಪಿಂಗ್ ಆಗಲಿ, ಡೋರ್ ಟು ಡೋರ್ ಕಲೆಕ್ಷನ್ಸ್ಗಾಗಲಿ ಹೆಸರು ಅವ್ವಕ್ಕ ಅಂಥೇಳಿ, ಅವ್ವಕ್ಕ ಕೋಲ್ಕಾರ, ಹಂಗರ್ಕ ಇಂಥ